ಪಡೋದು ಬೇಡ, ನಿಮಗೆ ಸೌಕರ್ಯಗಳು ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಒಂದು ಊಟ ಮಾಡೋಣ ಅಂದರೆ 50 ರೂಪಾಯಿ ಇರೋದು 80 ರೂಪಾಯಿ ಆಗಿದೆ. ಇಂಥ ಸಮಸ್ಯೆಗಳಲ್ಲಿ ಜೀವನ ಮಾಡ್ತಾ ಇದ್ದೀವಿ ಸರ್. ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ, ಮನೆ ಜೀವನ ನಡೆಸೋಕ್ಕಾಗ್ತಾ ಇಲ್ಲ, ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಾ ಇಲ್ಲ, ಮೆಡಿಸನ್ ತೊಗೊಂಡೋಗೋಕ್ಕಾಗ್ತಾ ಇಲ್ಲ. 6,000 ಚಿಲ್ಲರೆ ಆಟೋ ಆಗಿದೆ ಸರ್. ಕೋವಿಡ್ ಬಂದಾಗ್ಲಿಂದನೂ ನರಳು ಹೋಗ್ತಾ ಇದ್ದೀವಿ. ಇದ್ರ ಮಧ್ಯದಲ್ಲಿ ಗ್ಯಾಸ್ ರೇಟ್ಗಳು ಜಾಸ್ತಿ ಆಗಿದೆ. ಇದ್ರ ಮಧ್ಯದಲ್ಲಿ ಯುದ್ಧ ಬಂತು ಸರ್. ಮಂಚ ಸಹಿಸು ಅಂದರೆ ಇಲ್ಲಿ ತನಕ ಸಹಿಸ್ತಾನೆ ಸರ್. ಕೋಟಿಗಟ್ಟಲೆ ಲೂಟಿ ಹೊಡಿತಾ ಇದ್ದಾರೆ ಸರ್. ಕೇಳೋರಿಲ್ಲ, ಯಾರು ಕೇಳ್ತಾ ಇದ್ದಾರೆ ಸರ್? ಸರ್, ಒಂದು ಟ್ಯಾಂಕರು 30,000 ಲೀಟ್ರ್ ಬರ್ತದೆ. 1 ಪೈಸಾ ಜಾಸ್ತಿ ಮಾಡಿದ್ರೆ ಎಷ್ಟಾಯ್ತು ಸರ್ ಹೇಳಿ? 1 ರೂಪಾಯಿ ಜಾಸ್ತಿ ಆದ್ರೆ ಎಷ್ಟಾಯ್ತು? 3 ಲಕ್ಷ. ಮತ್ತೆ 10 ಟನ್ನು ಬುಕ್ ಮಾಡ್ತಾರೆ. 10 ಟನ್ನಿಗೆ ಎಷ್ಟು ದುಡ್ಡಾಯ್ತು ಸರ್? 10 ಟನ್ನು ಬುಕ್ ಮಾಡಿರೋರಿಗೆ ಸರ್ 2-3 ಟ್ಯಾಂಕರ್ ತರಿಸ್ಕೊಳಕ್ಕಾಗ್ಲಿಲ್ವ ಸರ್ 10 ದಿನಕ್ಕೆ? ಇವ್ರು ರೆಸ್ಪಾನ್ಸಿಬಿಲಿಟಿ ಇರೋಂಥ ಮ್ಯಾನೇಜರ್ ಸರ್. ಹಿಂದೂಸ್ತಾನ್ ಪೆಟ್ರೋಲ್ ಬಂಕ್ ಇದು ಸರ್, ಸರ್ಕಾರಕ್ಕೆ ಸೇರಿರೋಂಥ ಪೆಟ್ರೋಲ್ ಬಂಕ್ಗಳು ಸರ್. ಸರ್, ಇಂಡಿಯನ್ನಲ್ಲಿ ತರಿಸ್ಕೊಂಡಿದ್ದಾರೆ, ಅವರು ಸಪ್ಲೈ ಕೊಡ್ತಾ ಇದ್ದಾರೆ. ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ ನಾವು ಕೇಳಕ್ಕೆ ಬಂದಿದ್ದೀವಿ ಸರ್. ಹೇಳಿ ಸರ್ ಇದಕ್ಕೆ. ಬೇರೆ ಬಂಕ್ಗಳಿಗೆ ಗ್ಯಾಸ್ ಬರ್ತಿದೆ, ನಿಮ್ಮ ಬಂಕ್ಗಳಿಗೆ ಯಾಕೆ ಗ್ಯಾಸ್ ಬರ್ತಿಲ್ಲ? ಅದು ಬಿಟ್ಟು ಬೇರೆ ಏನೋ ಕೇಳ್ತಾ ಇಲ್ಲ. ನಮ್ಮ ಬ್ಯಾಂಕಿಗೆ ಯಾಕೆ ಗ್ಯಾಸ್ ಬರ್ತಾ ಇಲ್ಲ ಅಂತಂದ್ರೆ ಏನಂದ್ರೆ ನಾವು ಅಮೌಂಟ್ನ 4ನೇ ತಾರೀಕಲ್ಲಿ ಅಮೌಂಟ್ ಹಾಕಿವಿ 5,60,000 ರೂಪಾಯಿ. ಅವರು ಕಂಪ್ನಿಯಿಂದ ಫೋನ್ ಮಾಡ್ರೆ ಫೋನೇ ರಿಸೀವ್ ಮಾಡಲ್ಲ. ನಮಗೆ HP ಕಂಪ್ನಿಗೆ ಒಬ್ರು ಸೇಲ್ಸ್ ಆಫೀಸರ್ ಅಂತ ಬರ್ತಾರೆ. ನಮ್ದು ಏನೇ ಸಮಸ್ಯೆ ಇದ್ರು ನಾವು ಸೇಲ್ಸ್ ಆಫೀಸರ್ನೇ ಕೇಳಬೇಕೇ ಹೊರತು ನಾವು ಯಾರನ್ನೋ ಒಬ್ರನ್ನ ಕೇಳಕ್ಕಾಗಲ್ಲ. ನಾವು ಸೇಲ್ಸ್ ಆಫೀಸರ್ ಕೇಳಿದಾಗ ಅವ್ರೇನಂತ ಹೇಳ್ತಾರೆ ಅಂದ್ರೆ, ಸರ್ ಹಿಂಗೆ ಪ್ರಾಬ್ಲಮ್ ಇದೆ, HP ಕಂಪ್ನಿಗಳಿಗೆ ಲೋಡ್ ಆಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಈಗ ಇವ್ರು ಏನ್ ಹೇಳ್ತಾರೆ, ನಿಮ್ಮ ಹತ್ರ ಗ್ಯಾಸ್ ಸ್ಟಾಕ್ ಇಟ್ಕೊಂಡು ನೀವು ಸೇಲ್ಸ್ ಕೊಡ್ತಾ ಇಲ್ಲ ಅಂತ. ಅಲ್ಲ, ಇವ್ರ ಮನಸ್ಸಲ್ಲಿ ಇರ್ಬೋದು, ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಿಲ್ ನಿಮ್ಗಿಂತ ಟ್ರಿಪಲ್ ಇದ್ದಾರೆ. ನಾವು ಕೇಳ್ತಾ ಇರೋದು ಏನ್ ಕೊಟ್ಟ ತೋರ್ಸ